ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ಅಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ತಯಾರಿಗಳನ್ನು ಇಲಾಖೆ ಮಾಡ್ಕೋತಾ ಇದೆ. ಈಗಾಗಲೇ ಆಯೋಜಕರು ಮತ್ತು ಜಿಲ್ಲಾಡಳಿತದ ಜೊತೆ ಒಂದು ಘಟಕ ಮಟ್ಟದ ಸಭೆಯನ್ನ ಕರೆಯಲಾಗಿತ್ತು. ಅದರಲ್ಲಿ ಸಾರ್ವಜನಿಕರು ಮತ್ತು ಗಣೇಶ ಪ್ರತಿಷ್ಠಾಪನೆ ಮಾಡುವಂತವರು, ವಿಸರ್ಜನೆ ಮಾಡುವಂತವರು ಮತ್ತೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಖಂಡರುಗಳು ಬಂದು ಅವರ ಕೋರಿಕೆಗಳೇನಿದೆ, ಅವ್ರದ್ದು ಏನು ಬೇಡಿಕೆಗಳಿದೆ ಅದನ್ನೆಲ್ಲ ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ಹೇಳಬೇಕು ಅಂತಂದ್ರೆ, ರಸ್ತೆಗಳು ಏನಿದಾವೆ ಅಲ್ಲಿ ಗಣಪತಿ ಪ್ರೊಸೆಷನ್ ಬರುವಂತ ಸಂದರ್ಭದಲ್ಲಿ ಬಹಳ ಹೆವಿ ಗಣಪತಿ ಕೂತಿರುತ್ತೆ, ಜನ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾದರೂ ತಗ್ಗು ಗುಂಡಿಗಳಿದ್ರೆ ಆಯತಪ್ಪಿ ಬೀಳುವಂಥದ್ದು ಅಥವಾ ಬೇರೆ ಏನಾದರೂ ಅಪಘಾತಗಳು, ಅವಘಡಗಳಾಗುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ಒಂದು ಹೇಳಿದ್ದಾರೆ. ಮುಖ್ಯವಾಗಿ ಅದನ್ನ ಕಾರ್ಪೊರೇಷನ್ ಅವರಿಗೆ ಅಗತ್ಯ ಕ್ರಮಕ್ಕೆ ನಾವು ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ದೇವೆ. ಅದ್ರ ಜೊತೆಗೆ ಹೆಸ್ಕಾಂ ಅವರು ಮುಖ್ಯವಾಗಿ ಪ್ರೊಸೆಷನ್ ರೂಟಲ್ಲಿ ಮತ್ತೆ ಇನ್ಸ್ಟಾಲೇಷನ್ ಆಗುವಂಥ ಜಾಗದಲ್ಲಿ ಮತ್ತೆ ಇಮರ್ಷನ್ ಆಗುವಂಥ ಜಾಗದಲ್ಲಿ ಅಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಏನಿದೆ ಅದು ಕರೆಕ್ಟಾಗಿ ಕೊಡಬೇಕು ಅನ್ನುವಂಥದ್ದು. ಮತ್ತೆ ಕೆಲವು ಕಡೆ ಏನಾಗಿದೆ, ಬಹಳ ಎತ್ತರದಲ್ಲಿ ಗಣಪತಿ ಇಡೋದು, ಬಹಳ ಎತ್ತರದ ಗಣಪತಿಯನ್ನ ಇಡೋದ್ರಿಂದ ಅಲ್ಲಿ ಕೆಲವು ಕಡೆ ಸ್ವಲ್ಪ ಎಲೆಕ್ಟ್ರಿಸಿಟಿ ವೈರು ಡಿಸ್ಕನೆಕ್ಟ್ ಮಾಡುವಂಥದ್ದು, ಆ ಥರದ ಸಂದರ್ಭಗಳು ಎದುರಾದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇರಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ ಕಾರ್ಪೊರೇಷನ್ಗೆ ಮುಖ್ಯವಾಗಿ ಇನ್ನು ಬೇರೆ ಬೇರೆ ಅವರ ಮನವಿಗಳೇನಿದೆ, ಅದು ಬಾವಿಗಳನ್ನು ಸ್ವಚ್ಛಗೊಳಿಸುವಂಥದ್ದು, ನೀರನ್ನು ತುಂಬಿಸುವಂಥದ್ದು, ಮತ್ತೆ ಸಾಧ್ಯವಾದರೆ ಇನ್ನೂ ಏನು 4-5 ಜಾಗಗಳಿದಾವೆ ಅದಕ್ಕೆ ಹೆಚ್ಚುವರಿಯಾಗಿ ಅಲ್ಲಲ್ಲಿ ವಿಸರ್ಜನೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಒಟ್ಟಾರೆಯಾಗಿ ಎಲ್ಲರ ಒಂದು ಉದ್ದೇಶ ಏನಿದೆ, ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ಏನಿದೆ ಸುಸೂತ್ರವಾಗಿ ನಡೆಯಬೇಕು. ಯಾವುದೇ ಒಂದು ಅಪಘಾತ ಅವಘಡಗಳಿಗೆ ಅವಕಾಶ ಆಗದೆ ಯಾರಿಗೂ ಜೀವಹಾನಿ ಆಗುವಂಥದ್ದಾಗಲಿ ಅಥವಾ ಯಾವುದೋ ಒಂದು ಪ್ರಾಪರ್ಟಿ ನಷ್ಟ ಆಗುವಂಥದ್ದಾಗಲಿ, ಅದೇ ರೀತಿ ಸಾರ್ವಜನಿಕರಿಗೆ ಮುಖ್ಯವಾಗಿ ಹೆಣ್ಮಕ್ಳು, ಮಹಿಳೆಯರು, ವಯಸ್ಸಾದಂಥವರು, ಮಕ್ಕಳು ಎಲ್ಲ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರೋದ್ರಿಂದ ಅವ್ರಿಗೆ ಯಾವ ಸೇಫ್ಟಿ, ಅವರ ಸುರಕ್ಷತೆ ಧಕ್ಕೆ ಆಗದ ರೀತಿಯಲ್ಲಿ ನಮಗೆ ಬಂದೋಬಸ್ತ್ ಒದಗಿಸ್ಕೊಡ್ಬೇಕು ಅನ್ನುವಂಥದ್ದು ಒಂದು ಪ್ರಮುಖ ಅವರ ಬೇಡಿಕೆಗಳಲ್ಲಿ ಒಂದಾಗಿತ್ತು. ಅದನ್ನು ನಮ್ಮ ಇಲಾಖೆ ವತಿಯಿಂದ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ನಮ್ಮ ಘಟಕದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಜನ ಅಧಿಕಾರಿ, ಸಿಬ್ಬಂದಿಗಳು ಮತ್ತೆ ಸ್ಟ್ರೈಕಿಂಗ್ ಪಾರ್ಟಿಗಳು ಇದನ್ನೆಲ್ಲ ಒಳಗೊಂಡಂತೆ ಒಂದು ಸುಸಜ್ಜಿತವಾದ ಬಂದೋಬಸ್ತನ್ನು ಮಾಡಲಾಗುತ್ತೆ. ಹೆಚ್ಚುವರಿಯಾಗಿ ನಾವು KSRP ಇರ್ಬೋದು, ಸ್ಪೆಷಲ್ ಆರ್ಮ್ ಫೋರ್ಸಸ್ ಏನಿದೆ, ಲಾಸ್ಟ್ ಟೈಮ್ RAF ಬಂದಿತ್ತು, ರ್ಯಾಪಿಡ್ ಆಕ್ಷನ್ ಫೋರ್ಸ್ 2 ಕಂಪನಿಯಷ್ಟು ಬಂದಿತ್ತು. ಸೊ ಅದು ಸೇರಿದಂತೆ ಅಗತ್ಯ ದಿನಗಳಲ್ಲಿ ಅಂದರೆ 3ನೇ ದಿನ ಇರ್ಬೋದು, 9ನೇ ದಿನ, 11ನೇ ದಿನ, ಅದೇ ರೀತಿ ಈದ್ ಮಿಲಾದ್ ಯಾವತ್ತಿರುತ್ತೆ ಆ ದಿನ ಹೊರ ಜಿಲ್ಲೆ ಮತ್ತು ಬೆಂಗಳೂರು ನಗರದಿಂದ ಸೇರಿದಂತೆ CID ಸೇರಿದಂತೆ ಬೇರೆ ಬೇರೆ ಘಟಕಗಳಿಂದ ನಮಗೆ ಅಗತ್ಯ ಇರುವಷ್ಟು ಅಧಿಕಾರಿ ಸಿಬ್ಬಂದಿಗಳನ್ನ ಹೆಚ್ಚುವರಿಯಾಗಿ ಕೊಡೋದ್ರ ಬಗ್ಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಅದ್ರ ಬಗ್ಗೆ ನಮ್ಮ ಹಿರಿಯ ಅಧಿಕಾರಿಗಳು ಸಭೆಯನ್ನ ನಡೆಸಿ ಒದಗಿಸ್ತೀವಿ ಅನ್ನೋಂಥ ಒಂದು ಮಾತನ್ನ, ಅಂದ್ರೆ ಹಿಂದಿನ ವರ್ಷಗಳಲ್ಲಿ ಯಾವ ರೀತಿ ಒದಗಿಸ್ತಾ ಇದ್ರು ಆ ಥರ ಒದಗಿಸ್ತಾರೆ ಅಂತಂದು ಹೇಳಿದ್ದಾರೆ. ಅದ್ರ ಜೊತೆಗೆ ಈ ಗಣೇಶ ಹಬ್ಬದ ಆಚರಣೆಯ ಸಮಯದಲ್ಲಿ ಮುಖ್ಯವಾಗಿ ಅದೇನು ಕ್ರೌಡ್ ಇರುತ್ತೆ, ಆಮೇಲೆ ಅಲ್ಲಿ ಬಹಳಷ್ಟು ಜನ ಸೇರಿರ್ತಾರೆ, ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿ, ಬೇರೆ ಬೇರೆ ನಗರಗಳಿಂದ, ಸುತ್ತಮುತ್ತಲ ಜಿಲ್ಲೆಯಿಂದ ಕೆಲ ಸಂದರ್ಭಗಳಲ್ಲಿ ಕೆಲ ಮುಖ್ಯ ಗಣೇಶಗಳ ವಿಸರ್ಜನೆ ಮತ್ತು ಪ್ರತಿಷ್ಠಾಪನೆ ಇದ್ದಂಥ ಸಂದರ್ಭದಲ್ಲಿ ಹೊರ ರಾಜ್ಯದಿಂದ ಕೂಡ ಇಲ್ಲಿ ಭಕ್ತಾದಿಗಳು ಮತ್ತು ಯಾರು ಅದನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬರೋರಿದ್ದಾರೆ ಅವರೆಲ್ಲ ಬರುವಂತ ಸಾಧ್ಯತೆ ಇರೋದ್ರಿಂದ ಆ ಒಂದು ಕ್ರೌಡಲ್ಲಿರುವಂಥ ಅನಾನಿಮಿಟಿನ ಉಪಯೋಗಿಸಿಕೊಂಡು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ರೌಡಿ ಶೀಟರ್ಸ್ ಇರ್ಬೋದು ಅಥವಾ ಬೇರೆ ವೈಯಕ್ತಿಕ ದ್ವೇಷ ಸಾಧಿಸುವಂಥದ್ದು, ಅದರದೆಲ್ಲ ಘಟನೆಗಳು ಯಾವಾದರೂ ಆ ಗುಂಪಲ್ಲಿ ಸಾಧ್ಯ ಆಗುವಂತ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಂದು ರೌಡಿ ಶೀಟರ್ಸ್ ಪೆರೇಡ್ ಅನ್ನ ಕರೆದಿದ್ದೇವೆ. ಮುಖ್ಯವಾಗಿ ರೌಡಿ ಶೀಟರ್ಗಳು ಏನಿದ್ದಾರೆ ವಿವಿಧ ಗಂಭೀರ ಪ್ರಕರಣಗಳಲ್ಲಿ, ಅದು ಕೊಲೆ ಇರ್ಬೋದು, ಕೊಲೆ ಪ್ರಯತ್ನ, ರಾಬರಿ, ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿರುವಂಥದ್ದು, ಆಮೇಲೆ ಯಾರು ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಇರುತ್ತೆ ಅವ್ರಗಳಿಗೆ ತೊಂದರೆ ಕೊಟ್ಟಿರುವಂಥವ್ರು, ರೈಟಿಂಗ್ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರೋರು, ಆರ್ಮ್ಸ್ ಆಕ್ಟು, ಎಕ್ಸ್ಪ್ಲೋಸಿವ್ಸ್ ಆಕ್ಟು, ಈ ಥರದ್ರಲ್ಲೆಲ್ಲ ಇನ್ವಾಲ್ವ್ ಆಗಿರುವಂಥ ಪ್ರಮುಖ ಆರೋಪಿಗಳ ಮೇಲೆ ನಾವು ರೌಡಿ ಶೀಟನ್ನು ಓಪನ್ ಮಾಡ್ಕೊಂಡಿರ್ತೀವಿ ನಮ್ಮ ಪೊಲೀಸ್ ಮ್ಯಾನ್ಯಲ್ ಪ್ರಕಾರ. ಅದರ ಪ್ರಕಾರ ನಮ್ಮಲ್ಲಿ ಸುಮಾರು 1800ಕ್ಕೂ ಹೆಚ್ಚು ರೌಡಿ ಶೀಟರ್ಗಳು ಇದ್ರು. ಆ 1800 ರೌಡಿ ಶೀಟರ್ಗಳಲ್ಲಿ ನಾವು ಸುಮಾರು 506 ರೌಡಿ ಶೀಟ್ಗಳನ್ನ ಕ್ಲೋಸ್ ಮಾಡಿದ್ದೀವಿ. ಮುಖ್ಯವಾಗಿ ರೌಡಿ ಶೀಟರ್ಗಳು ಕಾರಣಾಂತರಗಳಿಂದ ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅಥವಾ ಪ್ರಕರಣಗಳು ರಿಪೀಟೆಡ್ ಆಗಿ ಇನ್ವಾಲ್ವ್ ಆಗಿರ್ತಾರೆ. ಆದರೆ ಅವರು ಮುಖ್ಯವಾಹಿನಿಗೆ ಕರೆತರುವಂಥದ್ದು ಕೂಡ ಪ್ರಮುಖ ಉದ್ದೇಶ ಆಗಿರುತ್ತೆ. ಹಂಗಾಗಿ ಯಾರ ಮೇಲೆ ಯಾರಿಗೆ ತುಂಬಾ ವಯಸ್ಸಾಗಿದೆ, ಬಹಳಷ್ಟು ವರ್ಷಗಳಿಂದ ಅವರು ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ಮತ್ತು ಮುಖ್ಯವಾಹಿನಿಯಲ್ಲಿ ಗೌರವಯುತವಾಗಿ ಇರುತ್ತಾರೆ ಅಥವಾ ಸಮಾಜದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದಾರೆ, ಅವ್ರಿಗೆ ಮುಕ್ತಾಯ ಮಾಡಿಕೊಡುವಂಥದ್ದು, ರೌಡಿ ಶೀಟ್ಗಳನ್ನ ಕ್ಲೋಸ್ ಮಾಡುವಂಥದ್ದು ನೆಸೆಸಿಟಿ ಇರುತ್ತೆ. ಇವಾಗ ಓಪನ್ ಮಾಡೋದು ಯಾವ ರೀತಿ ಒಂದು ಪ್ರಕ್ರಿಯೆನೋ ಕ್ಲೋಸ್ ಮಾಡೋದು ಅದೇ ರೀತಿ ಒಂದು ಪ್ರಕ್ರಿಯೆ.
ಹಂಗಾಗಿ ಈ ವರ್ಷದಲ್ಲಿ ನಾವು ಸುಮಾರು 506 ರೌಡಿ ಶೀಟ್ಗಳನ್ನು ಕ್ಲೋಸ್ ಮಾಡಿದ್ದೀವಿ. ಅದ್ರ ಜೊತೆಗೆ ಹೊಸದಾಗಿ ಸುಮಾರು 101 ರೌಡಿ ಶೀಟ್ಗಳನ್ನ ಓಪನ್ ಮಾಡಿದ್ದೇವೆ. ಅಲ್ಲಿಗೆ ನಮ್ಮಲ್ಲಿ ಇವಾಗ ಆಸ್ ಆನ್ ಟುಡೇ 1394 ಅಂದ್ರೆ 1394 ರೌಡಿ ಶೀಟರ್ಗಳಿದ್ದಾರೆ. ಅದರಲ್ಲಿ ಇವತ್ತು ರೌಡಿ ಶೀಟ್ ಪೆರೇಡ್ಗೆ ನಮ್ಮಲ್ಲಿ ಸುಮಾರು ಒಂದು 700ರಿಂದ 750 ಜನ ರೌಡಿ ಶೀಟರ್ಸ್ ಬಂದಿದ್ದಾರೆ. ಉಳಿದಂತೆ ಸುಮಾರು 250 ಜನ ಬೇರೆ ಬೇರೆ ಕಾರಣಗಳಿಂದ ಅವರು ಇಲ್ಲಿ ಬಂದಿಲ್ಲ. ಅದೇನಕ್ಕೆ ಅಂತಂದ್ರೆ ಜುಡಿಷಿಯಲ್ ಕಸ್ಟಡಿಲಿದ್ದಾರೆ ಅಥವಾ ಎಕ್ಸ್ಟರ್ನ್ಮೆಂಟ್ ಮಾಡಿದೀವಿ ಸಾಕಷ್ಟು ಜನನ್ನ. ಅದೇ ರೀತಿ ಅವ್ರಿಗೆ ಅನಾರೋಗ್ಯ ಇರೋದ್ರ ಹಿನ್ನೆಲೆಯಲ್ಲಿ ಬಂದಿಲ್ಲ. ಇನ್ನು ಸುಮಾರು ಒಂದು 300ರಿಂದ 350 ಜನ ಆಬ್ಸೆಂಟ್ ಆಗಿದ್ದಾರೆ. ಆಬ್ಸೆಂಟ್ ಆಗಿರುವಂತದ್ದು ಈ ತರ ರೌಡಿ ಶೀಟ್ ಪೆರೇಡ್ ಮಾಡುವಂತ ಸಂದರ್ಭದಲ್ಲಿ ಅವ್ರ ಮನೆಗೆ ಭೇಟಿ ನೀಡಿ ಮನೆಗೆ ಅಗತ್ಯ ಬಿದ್ದರೆ ಸರ್ಚ್ ಮಾಡಿ ಅಲ್ಲಿಂದ ಕರ್ಕೊಂಡ್ಬರುವಂತ ಒಂದು ಪ್ರಕ್ರಿಯೆಯಲ್ಲಿ ಕೆಲವರು ತಪ್ಪಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ, ಬಿಟ್ಟು ಹೋಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಬೇರೆ ಬೇರೆ ಭಾಗಗಳಲ್ಲಿ ಅವರು ಉದ್ಯೋಗ ಹರಿಸಿ ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋಗಿರುವಂತ ಸಾಧ್ಯತೆ ಇರುತ್ತೆ. ಹಂಗಾಗಿ ಇನ್ನೂ ಸುಮಾರು 300ರಿಂದ 350 ಜನರ ರೌಡಿ ಶೀಟರ್ನ ಈ ಒಂದು ಪೆರೇಡ್ ಅಲ್ಲಿ ಇಲ್ಲ. ಅಂತವ್ರನ್ನ ಮತ್ತೆ ಪ್ರತ್ಯೇಕವಾಗಿ ಸ್ಟೇಷನ್ ಹಂತದಲ್ಲಿ ಕರೆಸಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಅದ್ರ ಜೊತೆಗೆ ಎಲ್ಲಾ ರೌಡಿ ಶೀಟರ್ಸ್ ನಮ್ಮ 1394 ಇದ್ದಾರೆ. ಅದರಲ್ಲಿ ಯಾರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ ಅಥವಾ ಎಕ್ಸ್ಟರ್ನ್ಮೆಂಟ್ ಆಗಿದ್ದಾರೆ ಅಥವಾ ಯಾವುದೇ ಕಾರಣಕ್ಕೂ ಇಲ್ಲಿ ಲಭ್ಯ ಇಲ್ಲ ಅನ್ನೋಂಥವ್ರು ಸುಮಾರು ಒಂದು 170 ಜನರನ್ನ ಹೊರತುಪಡಿಸಿ ಇನ್ನೆಲ್ಲರ ಮೇಲೆ ನಾವು ಪ್ರಿವೆಂಟಿವ್ ಕೇಸಸ್ ಅನ್ನ ಮಾಡಿದ್ದೀವಿ. BNSS ಅಡಿಯಲ್ಲಿ ಪ್ರಿವೆಂಟಿವ್ ಕೇಸಸ್ ಮಾಡಿ ಅವ್ರು ಯಾವುದೇ ಕಾರಣಕ್ಕೂ ಶಾಂತಿ ಕದಡುವಂತ ಪ್ರಯತ್ನ ಮಾಡಬಾರದು ಅಂತಂದು ಅವ್ರಿಗೆ ಬೈಂಡ್ ಓವರ್ ಮಾಡುವಂಥದ್ದು 1 ಲಕ್ಷ 2 ಲಕ್ಷ 5 ಲಕ್ಷ ಈ ರೀತಿ ಬೇರೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಈ ಥರದ್ದೆಲ್ಲ ರೆಫರೆನ್ಸ್ ಬಾಂಡ್ ತಗೊಂಡು ಬೈಂಡ್ ಓವರ್ ಮಾಡುವಂಥ ಕೆಲಸ ಕೂಡ ನಮ್ಮ DCP ಲಾ ಅಂಡ್ ಆರ್ಡರ್ ಮಾಡಿದ್ದಾರೆ. ಅದ್ರ ಜೊತೆಗೆ ಯಾರು ಆಕ್ಟಿವ್ ಇದ್ದಾರೆ ರೌಡಿ ಶೀಟರ್ಸ್ ಅವ್ರ ಮೇಲೆ ನಾವು ಕ್ರಮ ತಗೊಳ್ಳುವಂಥ ಪ್ರಕ್ರಿಯೆಯನ್ನ ಈ ವರ್ಷದಲ್ಲಿ ಪ್ರಾರಂಭ ಮಾಡಿದ್ವಿ. ಈವರೆಗೂ ಸುಮಾರು 83 ವಿವಿಧ ಅಪರಾಧ ಪ್ರಕರಣಗಳಲ್ಲಿ ತೊಡಗಿಕೊಂಡಿರುವಂಥ ವ್ಯಕ್ತಿಗಳನ್ನ ಗಡೀಪಾರು ಮಾಡುವಂಥ ಕೆಲಸ ಮಾಡಿದ್ವಿ. ಮತ್ತು 4 ಜನರನ್ನ ನಾವು ಗೂಂಡಾ ಆಕ್ಟ್ ಅಡಿಯಲ್ಲಿ ಬಂಧನ ಮಾಡಿದ್ವಿ. ಆ 4 ಗೂಂಡಾ ಆಕ್ಟ್ ಬಂಧನ ಪ್ರಕ್ರಿಯೆಯನ್ನ ಹೈಕೋರ್ಟ್ ಅಡ್ವೈಸರಿ ಬೋರ್ಡ್ ಎತ್ತಿಡಿದಿದೆ. ಹಂಗಾಗಿ ಅವರು 1 ವರ್ಷಗಳ ಕಾಲ ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ ಅನ್ನುವಂಥದ್ದು ತಮಗೆಲ್ಲ ಈಗಾಗಲೇ ಶೇರ್ ಮಾಡಿದ್ದೀನಿ. ಅದ್ರ ಜೊತೆಗೆ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲೂ ಕೂಡ ಇನ್ನು ನಾವು ಗಡೀಪಾರು ಪ್ರಕ್ರಿಯೆಯನ್ನ ಹೆಚ್ಚಿಗೆ ಮಾಡುವಂಥ ಪ್ರಯತ್ನದಲ್ಲಿದ್ದೇವೆ. ಈಗಾಗಲೇ ಕೆಲವು ಮಾಡಿದ್ದೇವೆ, ಅದನ್ನು ಪ್ರತ್ಯೇಕವಾಗಿ ಒಮ್ಮೆ ನಿಮಗೆ ಹೇಳ್ತೀನಿ. ಒಟ್ಟಾರೆಯಾಗಿ ರೌಡಿ ಶೀಟರ್ಸ್ ಪೆರೇಡ್ ಮಾಡುವಂಥದ್ದು ಇಲ್ಲಿ ಪೆರೇಡ್ ಮಾಡಿದ ತಕ್ಷಣ ಎಲ್ಲ ಅವ್ರ ಆಕ್ಟಿವಿಟಿ ಕಮ್ಮಿ ಆಗುತ್ತೆ ಅಂತಲ್ಲ. ಆದರೆ ಈ ಪೆರೇಡ್ ಮಾಡೋದ್ರ ಒಂದು ಪ್ರೋಸೆಸ್ ಅಲ್ಲಿ ಅವರಿಗೆ ಸಾರ್ವಜನಿಕವಾಗಿ ನಮಗೆ ಕಿರಿಕಿರಿ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶಕ್ಕೆ ಸಾಕಷ್ಟು ಜನ ಮಾನಸಿಕವಾಗಿ ಮತ್ತು ಪರಿವರ್ತನೆ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಅವ್ರ ಮನೆಗೆ ಹೋಗುವಂಥದ್ದು, ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡ್ಬರುವಂಥದ್ದು, ಆ ಎಲ್ಲ ಪ್ರಕ್ರಿಯೆ ಎಂಬರಾಸ್ಮೆಂಟ್ಸ್ ಅನ್ನ ಕುಟುಂಬ ಸದಸ್ಯರು ಏನಿರ್ತಾರೆ ಅವ್ರಗಳಿಗೆಲ್ಲ ಮುಜುಗರ ಆಗುತ್ತೆ ಅಂತ ಸಾಕಷ್ಟು ಜನ ಮುಖ್ಯವಾಹಿನಿಗೆ ಬರಲಿಕ್ಕೆ ಮತ್ತು ಈ ರೀತಿ ಚಟುವಟಿಕೆಯಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ಕಡೆ. ಆದರೆ ಸಾರ್ವಜನಿಕರಲ್ಲಿ ಕೂಡ ವಿಶ್ವಾಸ ಮೂಡಿಸುವಂತ ಒಂದು ಪ್ರಯತ್ನ ಇದಾಗಿದೆ. ಇಲ್ಲಿ ಸಿಂಬಾಲಿಕ್ ಆಗಿ ನಾವು ರೌಡಿ ಶೀಟರ್ಸ್ ಪೆರೇಡ್ ಮಾಡಿದ್ರು ಕೂಡ ಇವ್ರನ್ನ ಮತ್ತೆ ಪ್ರತ್ಯೇಕವಾಗಿ ಪೊಲೀಸ್ ಠಾಣೆ ಕರ್ಕೊಂಡು ಹೋಗಿ ಅವರೆಲ್ಲ ರೌಡಿ ಶೀಟ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು, ಅವರ ಪ್ರೆಸೆಂಟ್ ಫೋನ್ ನಂಬರ್ ಏನಿದೆ, ಅವರ ಸಹಚರರು ಯಾರಿದ್ದಾರೆ, ಅವ್ರು ಎಲ್ಲಿ ಕುತ್ಕೋತಾರೆ, ಎಲ್ಲಿ ನಿಂತ್ಕೋತಾರೆ, ಅವ್ರದ್ದು ಫೈನಾನ್ಷಿಯಲ್ ಸೋರ್ಸ್ ಏನು, ಅವರ ಅಸೋಸಿಯೇಟ್ಸ್ ಯಾರು, ಈ ಕಂಪ್ಲೀಟ್ ಮಾಹಿತಿಯನ್ನ ತಗೊಂಡ್ಬಿಟ್ಟು ಇವ್ರಿಗೆ ಎಚ್ಚರಿಕೆ ಕೊಡೋದ್ರ ಮುಖಾಂತರ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ನಾವು ಮುಂಜಾಗ್ರತೆಯನ್ನ ವಹಿಸೋ ಒಂದು ಪ್ರಕ್ರಿಯೆ ಈ ರೌಡಿ ಶೀಟರ್ಸ್ ಪೆರೇಡ್ ಆಗಿದೆ. ಒಟ್ಟಾರೆಯಾಗಿ ಅವಳಿ ನಗರದಲ್ಲಿ ಕಳೆದ ವರ್ಷ ಕೂಡ ನಾನು ಕಮಿಷನರ್ ಹೊಸದಾಗಿ ಬಂದಿದ್ದೆ, ಆಗ ಕೇವಲ 1-2 ತಿಂಗಳಾಗಿತ್ತು. ಅಷ್ಟಾಗಿಯೂ ಕೂಡ ನಾವು ಸಾಕಷ್ಟು ಶಾಂತಿ ಸಭೆಗಳನ್ನ ಕಳೆದ ಸಾರಿನೂ ಮಾಡಿದ್ವಿ. ಈಗಾಗಲೇ ಎಲ್ಲ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಪ್ರತಿ ಇನ್ಸ್ಟಾಲೇಷನ್ ಮಾಡಿರುವಂತವರು, ಆಯೋಜಕರು, ಅದೇ ರೀತಿ ಪ್ರೊಸೆಷನ್ ರೂಟ್ಸ್ ಯಾವಿದಾವೆ, ಫಿಸಿಕಲಿ ಬೈ ವಾಕ್ ಓಡಾಡೋದ್ರ ಮುಖಾಂತರ ನಮ್ಮ ಅಧಿಕಾರಿಗಳು ಏರಿಯಾ ಫೆಮಿಲೈಸೇಷನ್ ಮಾಡುವಂಥದ್ದು ಮತ್ತು ಅವ್ರ ಜೊತೆ ಸಂಪರ್ಕ ಸಾಧಿಸುವಂಥ ಕೆಲಸ ಮಾಡಿದ್ದಾರೆ. ಮತ್ತೆ ಕಳೆದ ಸಾರಿ ಇನ್ಫ್ಯಾಕ್ಟ್ ಬಹಳ ಸಂತೋಷದ ವಿಷಯ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವುದೇ ಒಂದು ಸಣ್ಣ ಘಟನೆ ಕೂಡ ನಡೆಯದ ರೀತಿಯಲ್ಲಿ ಗಣೇಶ ವಿಸರ್ಜನೆ, ಈದ್ ಮಿಲಾದ್ ಆಚರಣೆ ನಡೆದಿತ್ತು. ಗಣೇಶ ವಿಸರ್ಜನೆ 9 ಮತ್ತು 11ನೇ ದಿನದ ನಡುವೆ 10ನೇ ದಿನ ಏನಿತ್ತು ಅವತ್ತು ಈದ್ ಮಿಲಾದ್ ಹಬ್ಬ ಬಂದಿದ್ದಾಗಿಯೂ ಕೂಡ ಎಲ್ಲ ಧರ್ಮೀಯರು ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ವಿಸರ್ಜನಾ ಪ್ರಕ್ರಿಯೆಯನ್ನ ಮಾಡಿದ್ದಾರೆ. ಮತ್ತೆ ಈಗಾಗಲೇ ನಮ್ಮ ಚೆನ್ನಮ್ಮ ಸರ್ಕಲ್ ಹತ್ರ ಇರುವಂತಹ ಗ್ರೌಂಡ್ ಏನಿದೆ ಆ ಗ್ರೌಂಡ್ ಅಲ್ಲಿ 3 ದಿನಗಳ ಕಾಲ ಗಣೇಶ ಇನ್ಸ್ಟಾಲೇಷನ್ ಮಾಡುವಂಥದ್ದು ಕಳೆದ 4 ವರ್ಷದಿಂದ ನಡೀತಾ ಬಂದಿದೆ. ಸೊ ಅದಕ್ಕೆ ಕಾರ್ಪೊರೇಷನ್ ಕಮಿಷನರ್ ಅವರು ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದಾರೆ. ಮತ್ತೆ 3 ದಿನಗಳ ಕಾಲ ಅದು ಅನುಮತಿ ಇರುತ್ತೆ. 3ನೇ ದಿನ ಅದು ವಿಸರ್ಜನೆ ಆಗುತ್ತೆ. ಅದನ್ನು ಹೊರತುಪಡಿಸಿ ಮುಖ್ಯವಾಗಿ ಇನ್ಸ್ಟಾಲೇಷನ್ ಡೇ ಏನಿದೆ ಅಂದ್ರೆ ಗಣೇಶ ಹಬ್ಬದ ದಿನ ಏನಿದೆ ಅವತ್ತು ಸ್ವಲ್ಪ ಹೆಚ್ಚಿಗೆ ಕ್ರೌಡ್ ಇರುವಂತ ಸಾಧ್ಯತೆ ಇದೆ. ಅದನ್ನು ಹೊರತುಪಡಿಸಿ ಪ್ರತಿದಿನ 50, 100, 150, 200 ಈ ರೀತಿ ವಿಸರ್ಜನೆ ಆಗುತ್ತೆ. ಮುಖ್ಯವಾಗಿ ನಮ್ದು 3ನೇ ತಾರೀಕು, 9ನೇ ತಾರೀಕು ಮತ್ತು 11ನೇ ತಾರೀಕು ಏನಿದೆ ಅವತ್ತು ಗಣೇಶ ವಿಸರ್ಜನೆ ಇರುತ್ತೆ. ಮತ್ತೆ ಬಹಳ ಸ್ಪಷ್ಟವಾಗಿ ಗಣೇಶ ಮಂಡಳಿಗಳು ಸೇರಿದಂತೆ ವಿವಿಧ ಸಾರ್ವಜನಿಕರು ಬಂದು ನಮಗೆ ಮ್ಯೂಸಿಕ್ ಸಿಸ್ಟಮ್ ಹಾಕ್ಲಿಕ್ಕೆ ಆಫ್ಟರ್ 10 o'clock ಕೂಡ ಪರ್ಮಿಷನ್ ಕೊಡಬೇಕು ಅಂತ ಕೇಳಿದ್ರು. ಆದರೆ ಅದು ಸುಪ್ರೀಂ ಕೋರ್ಟ್ನ ಮಾರ್ಗ ಸೂಚಿ ಏನಿದೆ ಅದರ ವೈಲೇಷನ್ ಆಗುತ್ತೆ ಅಂತ ಆ ರೀತಿ ಕೊಡಕ್ ಬರಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಹಂಗಾಗಿ ಕಳೆದ ವರ್ಷದಂತೆ ಈ ಸಾರಿ ಕೂಡ ಎಲ್ಲ
ಗಣಪತಿ ಪೆಂಡಾಲ್ ಅವರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ವಿವಿಧ ಜಾತಿ ಧರ್ಮದ ಮುಖಂಡರು ಇರ್ಬೋದು, ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಸಾರ್ವಜನಿಕರು ಮುಖ್ಯವಾಗಿ ಎಲ್ಲರೂ ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಈ ಒಂದು ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆಯನ್ನು ಮಾಡ್ತಾರೆ ಅಂತ ನಾನಾದರೂ ವಿಶ್ವಾಸ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಾನು ವೈಯಕ್ತಿಕವಾಗಿ ಕರೆ ಕೊಡುವಂಥದ್ದು ಹೆಣ್ಮಕ್ಳಿರ್ಬೋದು, ವಯಸ್ಸಾದಂಥವ್ರು ಇರ್ಬೋದು, ಮಕ್ಕಳಿರ್ಬೋದು, ಕುಟುಂಬ ಸಮೇತರಾಗಿ ಬಂದು ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಗಣೇಶ ಪ್ರತಿಷ್ಠಾಪನೆಯ ಒಂದು ವೈಭವವನ್ನು ಕಣ್ತುಂಬಿಕೊಳ್ಳಿ. ನಿಮ್ಮ ಸ್ನೇಹಿತರು, ಸಂಬಂಧಿಕರು ಎಲ್ಲರನ್ನೂ ಕರೆಸಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಅನ್ನುವಂಥದ್ದನ್ನ ತೋರಿಸಿ. ಇದೊಂದು ಯಾವ ರೀತಿ ಬೇರೆ ಬೇರೆ ಮಹಾನಗರಗಳಿದ್ದಾವೆ, ಮುಂಬೈ ಇರ್ಬೋದು, ಬೆಳಗಾವಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಚಿತ್ರದುರ್ಗ, ಅದೇ ರೀತಿ ನಮ್ಮ ಹುಬ್ಬಳ್ಳಿ ಧಾರವಾಡ ಎರಡೂ ಅವಳಿ ನಗರದಲ್ಲಿ ಗಣೇಶ ಹಬ್ಬದ ಒಂದು ಸಂಭ್ರಮದ ಆಚರಣೆ ಆಗಲಿ. ಅದಕ್ಕೆಲ್ಲ ನಮ್ಮ ಪೊಲೀಸ್ ಇಲಾಖೆಯಿಂದ ಸಂಪೂರ್ಣವಾಗಿ ಸಹಕಾರ ಇರುತ್ತೆ. ಅದೇ ರೀತಿ ಬಹಳ ಒಳ್ಳೆಯ ವಿಷಯ ಅಂತಂದ್ರೆ ಈದ್ ಮಿಲಾದ್ ಆಚರಣೆ ಪ್ರಯುಕ್ತ ಅಂಜುಮನ್ ಕಮಿಟಿ ಏನಿದೆ, ಅಂಜುಮನ್ ಕಮಿಟಿ ಹುಬ್ಬಳ್ಳಿಯವರು, ನಾವು ಈದ್ ಮಿಲಾದ್ ಆಚರಣೆಯಲ್ಲಿ ಯಾವುದೇ ಒಂದು DJ ಅವೆಲ್ಲ ಕೊಡಬಾರ್ದು, ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅದ್ಯಾವುದು ಕೊಡಬಾರ್ದು. ನಾವು ಸಾಂಪ್ರದಾಯಿಕ ವಾದ್ಯಗಳು ಇರ್ಬೋದು ಅಥವಾ ಬೇರೆ ಬೇರೆ ರೀತಿ ಅವ್ರ ಧಾರ್ಮಿಕ ಆಚರಣೆಗಳೇನಿದೆ ಆ ಧಾರ್ಮಿಕ ಆಚರಣೆಗಳನ್ನ ಅಲ್ಲಿ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ DJ ಅನುಮತಿ ಕೊಡಬೇಡಿ ಅಂತ ಈಗಾಗಲೇ ನಮಗೆ ಸಭೆಗಳಲ್ಲಿ ಹೇಳಿದ್ದಾರೆ. ನಂತರದಲ್ಲಿ ಅವ್ರದ್ದು ಯಾವ ರೀತಿ ರಿಕ್ವೆಷನ್ ಬರುತ್ತೆ ನೋಡ್ಕೊಂಡು ಅದನ್ನ ಕೂಡ ಅಡ್ರೆಸ್ ಮಾಡಲಾಗುತ್ತೆ. ಮತ್ತೆ 3ನೇ ದಿನದ ನಮ್ಮ ಚೆನ್ನಮ್ಮ ಸರ್ಕಲ್ ಹತ್ರ ಇರುವಂತ ಮೈದಾನಲ್ಲಿ ಏನು ಗಣೇಶ ಪ್ರತಿಷ್ಠಾಪನೆ ಆಗುತ್ತೆ, ಅವರು ಕೂಡ ನಾವು ಈ ಬಾರಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅಂದ್ರೆ DJ ಯೂಸ್ ಮಾಡೋದಿಲ್ಲ. ಅದಕ್ಕೆ ಹೊರತಾಗಿ ಸಾಂಪ್ರದಾಯಿಕ ವಾದ್ಯ ತಂಡಗಳನ್ನು ಕರೆಸಿ ನಾವು ಆಚರಣೆ ಮಾಡ್ತೀವಿ ಅಂತಂದು ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ, ಸ್ವಾಗತಿಸ್ತೀನಿ. ಯಾಕಂದ್ರೆ ಈ DJ ಸೌಂಡ್ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ನಾವೆಲ್ಲ ಇನ್ನೂ ವಯಸ್ಸಲ್ಲಿ ಇರೋವಂಥವ್ರಿಗೆ ಅಲ್ಲಿ ಸುತ್ತಮುತ್ತ ಬಂದೋಬಸ್ತ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲಿ ಆ ಒಂದು ಸೌಂಡ್ ಎಕ್ಸೆಸಿವ್ ಸೌಂಡಿಗೆ ಆರೋಗ್ಯ ಹಾಳಾಗುತ್ತೋ ಅನ್ನೋಂಥದ್ದು ಇರುತ್ತೆ. ಹಂಗಾಗಿ ಈ ಎಲ್ಲ ಪ್ರೊಸೆಷನ್ ಹೋಗೋ ರೂಟ್ಗಳಲ್ಲಿ ವಯಸ್ಸಾದಂಥವ್ರು, ಚಿಕ್ಕ ಚಿಕ್ಕ ವಯಸ್ಸಿನವರು, ಮಕ್ಕಳು ಎಲ್ಲರೂ ಇರ್ತಾರೆ. ಹಂಗಾಗಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಿಯಮಾವಳಿಗಳ ಪ್ರಕಾರ ಹಬ್ಬದ ಆಚರಣೆಯನ್ನ ಎಲ್ಲರೂ ಸೇರಿ ಮಾಡೋಣ. ಮತ್ತೆ ಎಲ್ಲಾ ಜಾತಿ ಧರ್ಮದವರು ಸೇರಿ ಹುಬ್ಬಳ್ಳಿ ಧಾರವಾಡ ನೆಲದಿಂದ ಒಂದು ಶಾಂತಿಯ ಮತ್ತು ಸೌಹಾರ್ದತೆಯ ಸಂದೇಶವನ್ನ ಕಳಿಸೋಣ. ಕಳೆದ ಬಾರಿ ಬಹಳ ಒಳ್ಳೆಯ ಒಂದು ಸಂದೇಶವನ್ನ ನಮ್ಮ ಹುಬ್ಬಳ್ಳಿ ನೆಲದಿಂದ ಇಲ್ಲಿನ ಆಯೋಜಕರು ಕೊಟ್ಟಿದ್ರು. ಶಾಬಾಜಾರ್ ಹತ್ರ ಇರುವಂತಹ ಮಸೀದಿ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಗಣೇಶ ವಿಸರ್ಜನಾ ಕಮಿಟಿ ಏನಿತ್ತು, ಆ ಕಮಿಟಿಯವರು ಒಂದು ಕವಾಲಿ ಹಾಡನ್ನ ಹಾಕೋದ್ರ ಮುಖಾಂತರ ಮುಸಲ್ಮಾನ್ ಬಾಂಧವರಿಗೆ ಅವ್ರ ಭಾವನೆಗಳಿಗೆ ಗೌರವಿಸುವಂಥದ್ದು. ಅದೇ ರೀತಿ ದುರ್ಗದ ಬೈಲ್ ಹತ್ರ ಇರುವಂತ ಗಣೇಶ ಪೆಂಡಲ್ ಎದುರಿಗೆ ಬಂದಂತ ಈದ್ ಮಿಲಾದ್ ಪ್ರೊಸೆಷನ್ ಅಲ್ಲಿ ಒಂದು ಭಕ್ತಿಗೀತೆಯನ್ನು ಹಾಕೋದ್ರ ಮುಖಾಂತರ ಹಿಂದೂ ಧರ್ಮೀಯರ ಭಾವನೆಯನ್ನ ಗೌರವಿಸುವಂತ ಒಂದು ಸೌಹಾರ್ದಯುತ ಕೆಲಸವನ್ನ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರು ಪರಸ್ಪರ ಗೌರವದಿಂದ ಮಾಡಿದ್ರು. ಅದು ಇನ್ಫ್ಯಾಕ್ಟ್ ಅಕ್ರಾಸ್ ದಿ ಸ್ಟೇಟ್, ಅಕ್ರಾಸ್ ದಿ ಕಂಟ್ರಿ ಬಹಳ ಒಳ್ಳೆಯ ಒಂದು ಸಂದೇಶವನ್ನ ಹುಬ್ಬಳ್ಳಿ ನೆಲದಿಂದ ಕೊಟ್ಟಿದ್ರು. ಅದೇ ರೀತಿ ಒಂದು ಶಾಂತಿ ಸೌಹಾರ್ದತೆ ಸಂದೇಶವನ್ನ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದಿಂದ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಸಂದರ್ಭದಲ್ಲಿ ಸಾರ್ವಜನಿಕರು ಕೊಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸವನ್ನ ನಾನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಈಗ ಫ್ಲೈಓವರ್ ಏನು ನಮ್ಮ ಚೆನ್ನಮ್ಮ ಸರ್ಕಲ್ ಅಲ್ಲಿ ನಡೀತಾ ಇದೆ, ಅದ್ರ ರಿಲೇಟೆಡ್ ಯಾರು ಆಯೋಜಕರಿದ್ದಾರೆ, ಸಾರ್ವಜನಿಕರು ಕೂಡ ಅಲ್ಲಿ ಯಾವ ರೀತಿ ಅನಾನುಕೂಲ ಆಗುತ್ತೆ ಅನ್ನೋಂಥದ್ದನ್ನ ನಮ್ಮ ಗಮನಕ್ಕೆ ಮೊನ್ನೆ ಒಂದು ಸಭೆಯಲ್ಲಿ ತಂದಿದ್ದಾರೆ. ಸೊ DC ಅವರು ಮತ್ತು ಕಾರ್ಪೊರೇಷನ್ ಕಮಿಷನರ್ ಅವ್ರ ಜೊತೆ ನಾವು ಚರ್ಚೆ ಮಾಡಿ ಅದಕ್ಕೆ ಏನು ಪರಿಹಾರ ಕಂಡುಕೋಬೇಕು ಅನ್ನೋಂಥದ್ದನ್ನ 1-2 ದಿನಗಳಲ್ಲಿ ತಿಳಿಸ್ತೀವಿ. ಮತ್ತೆ ಮಾಧ್ಯಮದವ್ರಿಗೂ ನಿಮ್ಮ ಮುಖಾಂತರ ಸಾರ್ವಜನಿಕರು ಕೂಡ ಅದ್ರ ಬಗ್ಗೆ ಮಾಹಿತಿ ನೀಡಲಾಗುತ್ತೆ. ಈಗ ಸಿಂಗಲ್ ವಿಂಡೋ ಸಿಸ್ಟಮ್ ನಾವು ಪ್ಲಾನ್ ಮಾಡ್ತಾ ಇದೀವಿ. ಅದರಲ್ಲಿ ಕಾರ್ಪೊರೇಷನ್ ಇರ್ಬೋದು, ನಮ್ಮ ಇಲಾಖೆ, ಅದೇ ರೀತಿ ಪೊಲ್ಯೂಷನ್ ಯಾವ್ಯಾವ ಸಂಬಂಧಪಟ್ಟ ಇಲಾಖೆ ಇದೆ ಆ ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಂದ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಅಲ್ಲಿ ಪರ್ಮಿಷನ್ ಕೊಡುವಂತ ಪ್ರಕ್ರಿಯೆಯನ್ನು ಮಾಡ್ತೀವಿ. ಸಾರ್ವಜನಿಕವಾಗಿ ಈಗ ಮನೆ ಒಳಗೆ ಇಟ್ಕೊಳ್ಲಿಕ್ಕೆ ಯಾವ ಪರ್ಮಿಷನ್ ಬೇಕಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೇ ಗಣೇಶ ಪ್ರತಿಷ್ಠಾಪನೆ ಮಾಡಬೇಕು ಅಂತಂದ್ರೆ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅನುಮತಿ ಬೇಕೇ ಬೇಕಾಗುತ್ತೆ. ಈಗ ನಮಗೆ ಸದ್ಯದ ಮಾಹಿತಿ ಪ್ರಕಾರ ಸುಮಾರು 980 ಸಾರ್ವಜನಿಕ ಸ್ಥಳಗಳಲ್ಲಿ ಗೌರಿ ಗಣೇಶ ಪ್ರತಿಷ್ಠಾಪನೆ ಆಗೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಕಳೆದ ಬಾರಿ ಕೂಡ ಹೆಚ್ಚು ಕಡಿಮೆ ಇದೇ ನಂಬರ್ ಇತ್ತು. ಈ ಸರಿ ಕೆಲವರು ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ನಮ್ಮ ಕಮಿಷನರೇಟ್ ವ್ಯಾಪ್ತಿ ಇದೆ. ಹೌದು, ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಮಾಡಿದೀವಿ. ಇದು ಗಣಪತಿ ಹಬ್ಬ ಮತ್ತು ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಅತ್ಯಂತ ಶಾಂತಿಯುತವಾಗಿ ಇರಬೇಕು. ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗೆ ಕಾನೂನಲ್ಲಿ ಏನೆಲ್ಲ ಅವಕಾಶ ಇದೆ ಅವೆಲ್ಲವನ್ನು ಅವ್ರ ಮೇಲೆ ನಾವು ಉಪಯೋಗಿಸಬೇಕು ಅನ್ನೋದ್ರ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಒಂದು
ಇಷ್ಟು ಜನ ಮಿನಿಮಮ್ ಮಾಡಬೇಕು ಅಂತ ಐಡೆಂಟಿಫೈ ಮಾಡಿ ನಮ್ಮ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಒಂದಷ್ಟು ನಂಬರ್ಸ್ ಆಗಿದೆ. ಒಂದು ರೌಂಡ್ ಫಿಗರ್ ಆದಮೇಲೆ ನಾನು ಪ್ರೆಸ್ ಬ್ರೀಫಿಂಗ್ ಮಾಡಿಬಿಟ್ಟು ಯಾರನ್ನು ಮಾಡಿದ್ದೀವಿ, ಯಾವ ಕಾರಣಕ್ಕೆ ಮಾಡಿದ್ದೀವಿ, ಎಷ್ಟು ಜನ ಮಾಡಿದ್ದೀವಿ, ಪ್ರತಿ ಠಾಣೆಯಲ್ಲಿ ಎಷ್ಟು ಜನ ಮಾಡಿದ್ದೀವಿ ಅನ್ನೋಂಥ ಮಾಹಿತಿಯನ್ನು ಇನ್ನೂ ಒಂದು 2-3 ದಿನದಲ್ಲಿ ನಾನು ನಿಮಗೆ ಕೊಡ್ತೀನಿ. ಸರ್, ಈಗ ಡೆಫಿನೆಟ್ಲಿ ಗೌರಿ ಗಣೇಶ ಹಬ್ಬದ ಆಚರಣೆ ಇರ್ಬೋದು, ಈದ್ ಮಿಲಾದ್ ಆಚರಣೆ ಇರ್ಬೋದು, ಇದು ದಶಕಗಳಿಂದ ನಡ್ಕೊಂಡ್ಬಂದಿರುವಂಥ ಪ್ರಕ್ರಿಯೆ. ಸೊ ಮಧ್ಯದಲ್ಲಿ ಕೆಲವು ಡೆವಲಪ್ಮೆಂಟಲ್ ವರ್ಕ್ ಆಗಬೇಕಾದ್ರೆ, ಅದು ಫ್ಲೈಓವರ್ ಇರ್ಬೋದು, ರೋಡ್ ಇರ್ಬೋದು, ಆ ಸಂದರ್ಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳಾಗತ್ತೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಜಿಲ್ಲಾಡಳಿತದ ಜೊತೆ ಚರ್ಚೆ ಮಾಡಿ, ಅದೇ ರೀತಿ ಆ ಭಾಗದಲ್ಲಿ ಯಾವ್ಯಾವ ಗಣಪತಿಗಳು ಮೂವ್ ಆಗುತ್ತೆ ಆ ಸಂಬಂಧಪಟ್ಟ ಆಯೋಜಕರ ಜೊತೆ ಕೂಡ ಚರ್ಚೆ ಮಾಡಿ ಸಾರ್ವಜನಿಕರಿಗೆ ಮತ್ತು ಆಯೋಜಕರಿಗೆ ಮತ್ತು ಗೌರಿ ಗಣೇಶ ಈದ್ ಮಿಲಾದ್ ಹಬ್ಬದ ಸಂಭ್ರಮಾಚರಣೆಗೆ ಧಕ್ಕೆ ಆಗದ ರೀತಿಯಲ್ಲಿ ಅಗತ್ಯ ನಿರ್ಣಯವನ್ನ ಯಾವುದಾದ್ರು. ಈಗ ನನಗೆ ಎಕ್ಸಾಕ್ಟ್ಲಿ ಇವಾಗ ಎಲ್ಲೆಲ್ಲಿ ಬರುತ್ತೆ ಅನ್ನೋಂಥದ್ದು ನಾನು ಇಲ್ಲ. ನಮ್ಮ DCP ಅವರು ಈಗಾಗಲೇ ಫಿಸಿಕಲ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲೆಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಅಗತ್ಯ ಇದೆ ಅಂತಂದು ಹೇಳಿದ್ದಾರೆ. ಅದ್ರ ಜೊತೆಗೆ ಈಗ ಫ್ಲೈಓವರ್ ವರ್ಕ್ ನಡೆಯುವಂಥ ಸಂದರ್ಭದಲ್ಲಿ ಸಾವಿರಾರು ಜನ ಈ ಥರ ಪ್ರೊಸೆಷನ್ ಮುಖಾಂತರ ವಿಸರ್ಜನೆ ಪ್ರಕ್ರಿಯೆ ಇದ್ದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತೊಡಕುಗಳಾಗತ್ತೆ. ಹಂಗಾಗಿ ಅದರ ಅಗತ್ಯತೆ ಅನುಸಾರವಾಗಿ ಸಣ್ಣ ಪುಟ್ಟ ಮಾಡಿಫಿಕೇಶನ್ ಅನ್ನು ಮಾಡಿಕೊಂಡು ಸುಸೂತ್ರವಾಗಿ ನಮ್ದು ಉದ್ದೇಶ ಇಷ್ಟೇ, ಸುಸೂತ್ರವಾಗಿ ಶಾಂತಿಯುತವಾಗಿ ಸಾರ್ವಜನಿಕ ಆಚರಣೆಗಳೇನಿದೆ ಅದು ನಡಿಬೇಕು. ಅದು ಗೌರಿ ಗಣೇಶ ಹಬ್ಬ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ಅದಕ್ಕೇನು ಕ್ರಮ ಬೇಕು ಅದನ್ನ ನಮ್ಮ ಇಲಾಖೆ ವತಿಯಿಂದ ತಗೊಂತೀವಿ, ಜಿಲ್ಲಾಡಳಿತದ ವತಿಯಿಂದ ಕೂಡ ತಗೊಂತೀವಿ. ಇನ್ನು ಅಡಿಷನಲ್ ಫೋರ್ಸ್ ಏನಿದೆ ನಮ್ಮಲ್ಲೇ ಹುಬ್ಬಳ್ಳಿ ಧಾರವಾಡದಲ್ಲಿ 2,000ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು, ಹೋಮ್ ಗಾರ್ಡ್ಸು, ಸ್ಟ್ರೈಕಿಂಗ್ ಫೋರ್ಸಸ್ ಇವೆಲ್ಲ ಇದೆ. ಸೊ ನಾನು ಸಾರ್ವಜನಿಕರಿಗೆ ಕರೆ ಕೊಡುವಂಥದ್ದು, ಇದು ಎಲ್ಲರ ಹಬ್ಬ, ಈ ಗಣಪತಿ ಹಬ್ಬ, ಈದ್ ಮಿಲಾದ್ ಇರ್ಬೋದು, ಗೌರಿ ಗಣೇಶ ಇರ್ಬೋದು, ಇವೆಲ್ಲ ಒಂದು ಸಾರ್ವಜನಿಕ ಆಚರಣೆಗಳು ಅತ್ಯಂತ ಶಾಂತಿಯುತವಾಗಿ ನಡೀಬೇಕು. ಯಾವುದು ಬಂದೋಬಸ್ತಿಲ್ದಲ್ಲೇ ನಮ್ಮ ಆಚರಣೆಗಳು ನಡೀತವೆ, ಅವತ್ತು ನಿಜವಾಗ್ಲೂ ಸಾರ್ವಜನಿಕರು ಪ್ರಜ್ಞಾವಂತರಾಗಿದ್ದಾರೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಅಷ್ಟಾಗಿಯೂ ಇದು ನಮ್ಮ ಕರ್ತವ್ಯ. 2,000ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳನ್ನ ಉಪಯೋಗಿಸ್ತಾ ಇದ್ವಿ. ಮತ್ತೆ ಹೆಚ್ಚುವರಿಯಾಗಿ 3ನೇ ದಿನ, 9ನೇ ದಿನ, 11ನೇ ದಿನ ಮತ್ತೆ 10ನೇ ದಿನ ಈದ್ ಮಿಲಾದ್ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಹೊರ ಜಿಲ್ಲೆ ಮತ್ತು ಕೆಲವು ರ್ಯಾಪಿಡ್ ಆಕ್ಷನ್ ಫೋರ್ಸು ಬೆಂಗಳೂರಿಂದ ಕೂಡ ಫೋರ್ಸ್ ಅನ್ನ ತರಿಸುವಂಥದ್ದು ಪ್ರತಿ ವರ್ಷ ನಡೀತಾ ಬಂದಿದೆ. ಆ ಪ್ರಕಾರನೇ ಮಾಡ್ತೀವಿ. ಎಷ್ಟು ನಂಬರ್ಸ್ ಏನು ಅನ್ನುವಂಥದ್ದು ನಾನು ನಂತರ ದಿನಗಳ ಕೊಡ್ತೀನಿ. ಈಗ ಇದರಲ್ಲಿ ಮುಖ್ಯವಾಗಿ 1-2-3 ವಿಷಯಗಳು ನಾನು ಹೇಳಬೇಕು ಅಂತಂದ್ರೆ, ಒಂದು ಸೇಫ್ಟಿ ಐಲ್ಯಾಂಡ್ಸ್ ಅಂತ ಮಾಡ್ತೀವಿ, ಅಂದ್ರೆ ಸುರಕ್ಷತಾ ವಲಯಗಳು ಅಂತ. ಅಲ್ಲಿ ಕ್ರೌಡ್ ತುಂಬಾ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಹೆಣ್ಮಕ್ಳು ಅಥವಾ ವಯಸ್ಸಾದವರು ಮಕ್ಕಳು ಅವ್ರಿಗೆ ಏನಾದ್ರು ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಅವ್ರನ್ನ ರೆಸ್ಕ್ಯೂ ಮಾಡಿ, ಕ್ರೌಡ್ ಅಲ್ಲಿ ಸ್ವಲ್ಪ ಒತ್ತಡ ಆಗ್ಬೋದು ಅಥವಾ ತಳ್ಳಾಟ ಆಗ್ಬೋದು, ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ ಸೇಫ್ಟಿ ಐಲ್ಯಾಂಡ್ ಅಂತ ಮಾಡ್ತೀವಿ. ಅಲ್ಲಿ ನಮ್ಮ ವಿಮೆನ್ ಸ್ಟಾಫ್ ಇರ್ತಾರೆ, ವೈರ್ಲೆಸ್ ಇರುತ್ತೆ, ಫಸ್ಟ್ ಏಡ್ ಕಿಟ್ ಇರುತ್ತೆ. ನಾವು ಹಾಸ್ಪಿಟಲ್ಗೆ ರಿಕ್ವೆಸ್ಟ್ ಮಾಡಿ ಒಂದು ಪ್ಯಾರಾಮೆಡಿಕ್ಸ್ ಅಥವಾ ಆಂಬ್ಯುಲೆನ್ಸ್, ಡಾಕ್ಟರ್ಸ್ ಆಸ್ ಪರ್ ದಿ ಅವೈಲಬಿಲಿಟಿ ಅದನ್ನು ಕೂಡ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಅದು ಮುಖ್ಯವಾಗಿ ಒಂದು. ಎರಡನೇದು ಇಲಿಮಿನೇಷನ್ ಕರೆಕ್ಟ್ ಆಗಿರಬೇಕು ಅನ್ನುವಂಥದ್ದು ನಮ್ಮ ಆದ್ಯತೆ ಆಗಿದೆ. ಮತ್ತೆ CCTV ಕ್ಯಾಮ್ರಾ ಏನಿದೆ, ನಮ್ಮ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಲ್ಲಿ ಈಗಾಗಲೇ ಸುಮಾರು 30,000ದಷ್ಟು CCTV ನಮ್ಮ ಅವಳಿ ನಗರದಲ್ಲಿ ಇದಾವೆ. ಅದರಲ್ಲಿ ಮುಖ್ಯವಾಗಿ ಪ್ರೊಸೆಷನ್ ರೂಟ್ ಅಲ್ಲಿ ಸುಮಾರು 6,000 CCTV ಇರೋದನ್ನ ನಾವು ಗುರುತಿಸಿದೀವಿ. ಅದ್ರ ಜೊತೆಗೆ ಕೆಲವು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಗಳಲ್ಲಿ ಕಳೆದ ಬಾರಿ ಸುಮಾರು 170 ಜಾಗಗಳಲ್ಲಿ ಕಾರ್ಪೊರೇಷನ್ ಕಡೆಯಿಂದ CCTVಯನ್ನು ಅಳವಡಿಸಿಕೊಂಡಿದ್ವಿ. ಅದು ಮುಖ್ಯವಾಗಿ ಎಲ್ಲಿ ಪ್ರೊಸೆಷನ್ ಬಂದು ಕೂಡುತ್ತೆ ಅಲ್ಲಿಂದ ಜೊತೆಯಾಗಿ ಬರುತ್ತೆ ಅಲ್ಲಿ, ಮತ್ತೆ ವಿಸರ್ಜನಾ ಸ್ಥಳದಲ್ಲಿ, ಮತ್ತೆ ಯಾವ ಕೆಲವು ಸೂಕ್ಷ್ಮ ಪ್ರದೇಶಗಳಿದಾವೆ ಅಲ್ಲಿ, ಆ ಜಾಗಗಳಲ್ಲಿ ಸುಮಾರು 170 ಸ್ಥಳಗಳಲ್ಲಿ ಹಾಕ್ಸಿದ್ವಿ. ಈ ಸರಿ ಕೂಡ ಹಾಕ್ಸುವಂತ ಕೆಲಸ ಮಾಡ್ತೀವಿ. ಮತ್ತೆ ಶಾಂತಿ ಸಭೆ ನಾವೇನ್ ಕರೆದಿದ್ವಿ, ಆ ಶಾಂತಿ ಸಭೆಯಲ್ಲಿ ಎಲ್ಲ ಮುಸಲ್ಮಾನ್ ಬಂದವರು ಕೂಡ ಗಣೇಶ ಹಬ್ಬದ ಆಚರಣೆ ಸಂದರ್ಭದಲ್ಲಿ ತಮ್ಮ ಮಸೀದಿಗಳು, ದರ್ಗಾಗಳು ಅಥವಾ ರಿಲಿಜಿಯಸ್ ಸಿಂಬಲ್ಸ್ ಏನಿದೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಒಂದು ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಅಥವಾ ಏನಾದರೂ ಒಂದು ಸಿಹಿಯನ್ನು ಹಂಚೋದ್ರ ಮುಖಾಂತರ ನಾವು ಕೂಡ ಭಾಗಿಯಾಗ್ತೀವಿ. ಅದೇ ರೀತಿ ಈದ್ ಮಿಲಾದ್ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಮಾರ್ಗ ಮಧ್ಯದಲ್ಲಿ ಬರುವಂತ ಹಿಂದೂ ಧಾರ್ಮಿಕ ಕ್ಷೇತ್ರಗಳಿರ್ಬೋದು ಅಥವಾ ಬೇರೆ ಸ್ಥಳಗಳಿರ್ಬೋದು, ಅಲ್ಲಿ ಅವರು ಒಂದು ಪ್ರೊಸೆಷನ್ ಅನ್ನು ಗೌರವಿಸುವಂತ ಕೆಲಸ ಮಾಡ್ತೀವಿ ಅಂತ ಬಹಳ ಒಳ್ಳೆ ಮಾತನ್ನ ಹೇಳಿದ್ದಾರೆ. ಬಹಳ ಅರ್ಥಪೂರ್ಣವಾಗಿ ಶಾಂತಿ ಸಭೆಯನ್ನು ಮಾಡಿದ್ದೀವಿ. ಮತ್ತೆ ಅವಳಿ ನಗರದಲ್ಲಿ ಅತ್ಯಂತ ಶಾಂತಿಯುತವಾಗಿ ಆಗೇ ಆಗುತ್ತೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗೆ. ಅಲ್ಲ, ಅದು ನಮ್ಮ ಬಯಕೆ. ಯಾಕೆಂದ್ರೆ ನೋಡಿ,
ಯಾವುದೇ ಒಂದು ಹಬ್ಬಗಳ ಆಚರಣೆ ಇದ್ದಂತ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಯಾರಾದ್ರೂ ಈ ಅಫೆಂಡರ್ಸ್ ಅಂದ್ರೆ ಚೈನ್ ಸ್ನ್ಯಾಚರ್ಸು ಅಥವಾ ಪಿಕ್ ಪಾಕೆಟ್ ಮಾಡುವಂತವ್ರು ಅಂತವ್ರನ್ನ ವಾಚ್ ಮಾಡ್ಲಿಕ್ಕೆ ನಮ್ಮ ಕ್ರೈಮ್ ಸಿಬ್ಬಂದಿ ಬಿಡುವಂತ ಕೆಲವು ಆಚರಣೆಗಳು ನಡೆಯುತ್ತೆ. ಸೊ ಆ ತರ ಆಚರಣೆ ಗೌರಿ ಗಣೇಶ, ಈದ್ ಮಿಲಾದ್ ಅಥವಾ ಯಾವುದೇ ಒಂದು ಧಾರ್ಮಿಕ ಆಚರಣೆಗಳಲ್ಲಿ ಕೂಡ ಆಗ್ಬೇಕು ಅನ್ನೋಂಥದ್ದು ನಮ್ಮ ಆಶಯ. ಬಟ್ ಗ್ಯಾರಂಟಿ ಯಾರು ತಗೊಂತಾರೆ? ಹಂಗಾಗಿ ನಾವು ಡಿಪ್ಲಾಯ್ಮೆಂಟ್ ಮಾಡೇ ಮಾಡ್ತೀವಿ. ಸೇಫ್ಟಿ ಐಲ್ಯಾಂಡ್ ಲಾಸ್ಟ್ ಟೈಮ್ 12 ಮಾಡಿದ್ವಿ ಹುಬ್ಳಿಲಿ, ಧಾರವಾಡದಲ್ಲಿ ಸುಮಾರು 6 ಮಾಡಿದ್ವಿ. ಈ ಸರಿ ಅಗತ್ಯಾನುಸಾರ ಹೆಚ್ಚು ಕಡಿಮೆ ಅಷ್ಟೇ ನಂಬರ್ಸ್ ಇರುತ್ತೆ. ಪ್ರೊಸೆಷನ್ ರೂಟಲ್ಲಿ ಇರುತ್ತೆ, ಎಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ಅಲ್ಲಿರುತ್ತೆ, ಜನ ಗ್ಯಾದರ್ ಆಗುವಂತ ಜಾಸ್ತಿ ಜಾಗದಲ್ಲಿ ಇರುತ್ತೆ, ಇಮರ್ಷನ್ ಜಾಗದಲ್ಲಿ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ಥ್ಯಾಂಕ್ ಯು.